ದೇವರಿಗೆ ಮಹಿಮೆ ಉಂಟಾಗಲಿ. ದೇವರು ಮತ್ತೊಂದು ಸಂದೇಶದೊಂದಿಗೆ ನಿಮ್ಮನ್ನು ಸಂಧಿಸುವಂತೆ ದೇವರು ಕೃಪೆ ಮಾಡಿದ್ದಕ್ಕಾಗಿ ಆತನಿಗೆ ಮಹಿಮೆ ಸಲ್ಲಿಸ್ತಾನೆ. ಈ ದಿನ ನಾವು ಧ್ಯಾನಿಸ್ಲಿಕ್ಕಿರುವಂಥ ವಿಷಯ ಬಿ ಕೇರ್ಫುಲ್, ಎಚ್ಚರಿಕೆಯಿಂದಿರ್ರಿ, ಜಾಗರೂಕರಾಗಿರ್ರಿ ಎಂಬುದರ ಕುರಿತಾಗಿ ನಾವು ಈ ದಿನ ಧ್ಯಾನಿಸ್ಲಿಕ್ಕಿದ್ದೇವೆ. ಬಿ ಕೇರ್ಫುಲ್ ಎಂಬುದಾಗಿ ನೋಡುವಾಗ ಯಾವುದೇ ಕೆಲಸವನ್ನ ಮಾಡುವಾಗ ಅಲಕ್ಷ್ಯ ಮಾಡದೆ, ಅಪಾಯವಾಗದಂತೆ ಗಮನವಿಟ್ಟು ನಡೀತಕ್ಕಂಥದ್ದು. ತಪ್ಪುಗಳು, ಹಾನಿಗಳು ಅಥವಾ ಸಮಸ್ಯೆಗಳು ಉಂಟಾಗದಂತೆ ಮುನ್ನೆಚ್ಚರಿಕೆಯನ್ನು ವಹಿಸುವಂಥದ್ದೇ ಬಿ ಕೇರ್ಫುಲ್ ಆಗಿದೆ. ಅದರಿಂದ ನಮ್ಮ ಜೀವಿತದಲ್ಲಿ ಬಹಳ ಎಚ್ಚರಿಕೆಯಿಂದ ಜೀವಿಸ್ತಕ್ಕಂಥದ್ದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ್ತಕ್ಕಂಥದ್ದಾಗಿದೆ. ಹಾಗಾದರೆ ದೇವರ ವಾಕ್ಯದಲ್ಲಿ ಯಾವುದ್ರ ಬಗ್ಗೆ ಎಚ್ಚರಿಕೆಯಿಂದಿರಲಿಕ್ಕೆ, ಜಾಗರೂಕತೆಯಿಂದಿರಲಿಕ್ಕೆ ನಮಗೆ ತಿಳಿಸ್ತದೆ ಎಂಬುದಾಗಿ ನಾವು ನೋಡುವಾಗ, ಮೊದಲನೇದಾಗಿ ಲೂಕನ ಬರೆದ ಸುವಾರ್ತೆ 8ನೇ ಅಧ್ಯಾಯ 18ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನೀವು ಹೇಗೆ ಕೇಳುತ್ತೀರೆಂದು ಎಚ್ಚರಿಕೆಯಾಗಿರ್ರಿ. ಅಂದರೆ ವಿಷಯ ಒಂದು, ದೇವರ ವಾಕ್ಯವನ್ನು ಕೇಳುವಾಗ ಎಚ್ಚರಿಕೆಯಿಂದಿರ್ರಿ. ಯಾಕೆಂದರೆ ದೇವರ ವಾಕ್ಯ ದೇವರ ಮಾತಾಗಿದೆ. ದೇವರು ಮಾತಾಡುವ ಸಮಯದಲ್ಲಿ ನೀವು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದರೆ ದೇವರ ಸ್ವರವನ್ನ ನೀವು ಅಲಕ್ಷ್ಯ ಮಾಡೋದಾದರೆ ದೇವರನ್ನ ಅಲಕ್ಷ್ಯ ಮಾಡಿದಂತೆ. ಆದ್ದರಿಂದ ದೇವರ ವಾಕ್ಯವನ್ನ ಕೇಳುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕು. ಹೇಳುವಂತ ವ್ಯಕ್ತಿ ಚಿಕ್ಕವನಾಗಿರ್ಲಿ, ದೊಡ್ಡವರಾಗಿರ್ಲಿ, ಹೇಳುವಂಥವ್ರು ಯಾರೇ ಆಗಿದ್ರು ಸಹ ದೇವರ ವಿಷಯವನ್ನ ಬಹಳ ಜಾಗರೂಕತೆಯಿಂದ ಕೇಳಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಇವನೇನ್ ದೊಡ್ಡ ಮನುಷ್ಯ, ಇವನೇನ್ ಹಾಗೆ, ಇವನೇನ್ ಹೀಗೆ ಎಂಬತಕ್ಕಂಥ ಭಾವನೆ ಬೇಡ. ಯಾಕಂದ್ರೆ ದೇವರು ಎಲ್ಲರ ಮೂಲಕವಾಗಿ ಮಾತಾಡಲಿಕ್ಕೆ ಶಕ್ತನಾಗಿದ್ದಾನೆ. ಚಿಕ್ಕ ಮಕ್ಕಳಿಂದಲೂ ದೊಡ್ಡವರಿಂದಲೂ ಎಲ್ಲರ ಮೂಲಕವಾಗಿ ದೇವರು ತನ್ನ ವಾಕ್ಯದ ಮೂಲಕವಾಗಿ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಆದ್ದರಿಂದ ಸಂದೇಶವನ್ನು ಕೇಳುವಾಗ ಯಾವಾಗಲೂ ಎಚ್ಚರಿಕೆಯಿಂದ ಆಲಿಸ್ತಕ್ಕಂಥದ್ದು ಬಹಳ ಮುಖ್ಯ. ನನ್ನ ಸಂದೇಶವಾಗಲಿ, ಇತರರ ಸಂದೇಶವಾಗಲಿ, ದೇವರ ವಾಕ್ಯವನ್ನ ಮುಂದಿಟ್ಟು ಹೇಳುವಂತ ಎಲ್ಲ ಮಾತುಗಳನ್ನ ನೀವು ಬಹಳ ಜಾಗರೂಕತೆಯಿಂದ ಕೇಳಿಸ್ಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಕ್ಕಂಥವನಾಗಿದ್ದಾನೆ. ಅದರಿಂದ ದೇವರ ವಾಕ್ಯವನ್ನು ನಾವು ಎಲ್ಲೇ ಕೇಳಿಸ್ಕೊಂಡ್ರೂ ಸಹ ಬಹಳ ಗಂಭೀರತೆಯಿಂದ ಕೇಳಿಸ್ಕೋಬೇಕು, ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು. ಯಾಕೆಂದ್ರೆ ಆ ವಿಷಯಗಳು ನಮ್ಮ ಜೀವನವನ್ನು ಬದಲಾಯಿಸ್ತಕ್ಕಂಥವುಗಳು, ನಮ್ಮನ್ನ ಆ ಆಶೀರ್ವಾದಗಳಿಗೆ ನಡೆಸ್ತಕ್ಕಂಥವು, ಅವು ನಮ್ಮನ್ನು ಎಚ್ಚರಿಸ್ತಕ್ಕಂಥವು, ಅವು ನಮ್ಮನ್ನು ತಿದ್ದುವಂಥವುಗಳು ದೇವರ ವಾಕ್ಯವಾಗಿವೆ. ಆದ್ದರಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಾಗ ಎಚ್ಚರಿಕೆಯಿಂದಿರಬೇಕು. ದೇವರಾಗಿ ನೇರವಾಗಿ ಬಂದು ಯಾರ ಜೊತೆನೂ ಸಹ ಮಾತಾಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಮಾನವರು ಯಾರೂ ಸಹ ಆತನ ಮುಖಾಮುಖಿಯಾಗಿ ನೋಡಲಿಕ್ಕಾಗಲಿ, ನೇರವಾಗಿ ಆತನ ಮಾತುಗಳನ್ನ ಕೇಳಿಸಿಕೊಳ್ಳಿಕ್ಕಾಗಲಿ ಸಾಧ್ಯವಿಲ್ಲ. ಆತನು ತನ್ನ ವಾಕ್ಯದ ಮೂಲಕವಾಗಿ, ತನ್ನ ಸೇವಕರ ಮೂಲಕವಾಗಿ ಆತನು ಮಾತನಾಡ್ತಕ್ಕಂಥವನಾಗಿದ್ದಾನೆ. ತನ್ನ ಸೇವಕರು ಮಾತಾಡ್ತಿದ್ದಾರೆ ಎಂಬುದಾಗಿ ಹೇಳುವಾಗ ನೀವು ಗಂಭೀರತೆಯಿಂದ ಕೇಳಿಸ್ಕೊಳ್ತಕ್ಕಂಥದ್ದು, ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ. ಅದರಿಂದ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವಂಥ ಪ್ರತಿಯೊಬ್ಬೊಬ್ಬರು ಸಹ ಎಚ್ಚರಿಕೆಯಿಂದ ಕೇಳಿಸ್ಕೋಬೇಕು, ಅಲಸ್ಯ ಇರಬಾರ್ದು. ಇನ್ನು ಎರಡನೇದಾಗಿ ನೋಡುವಾಗ ನಾವು ಯಾವುದರಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಕೇರ್ಫುಲ್ ಆಗಿರ್ಬೇಕೆಂದು ನೋಡುವಾಗ, ಜ್ಞಾನೋಕ್ತಿಗಳು 4ನೇ ಅಧ್ಯಾಯ 23ನೇ ವಚನ ಈ ರೀತಿಯಾಗಿ ಹೇಳುತ್ತೆ, ನಿನ್ನ ಹೃದಯವನ್ನ ಬಹು ಜಾಗರೂಕತೆಯಿಂದ ಕಾಪಾಡಿಕೋ, ಅದರೊಳಗಿಂದ ಜೀವಧಾರೆಗಳು ಹೊರಡುವು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದರೆ ನಮ್ಮ ಹೃದಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿದೆ. ಬಿ ಕೇರ್ಫುಲ್. ಯಾವುದರಲ್ಲಿ? ನಿಮ್ಮ ಹೃದಯದಲ್ಲಿ. ಯಾಕೆಂದ್ರೆ ಹೃದಯದೊಳಗಿಂದಲೇ ಬಹು ಆಲೋಚನೆಗಳು ಹೊರಡತಕ್ಕಂಥದ್ದಾಗಿದೆ. ಅದರಿಂದ ನಮ್ಮ ಹೃದಯದ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಅದರೊಳಗಿಂದ ಜೀವಧಾರೆಗಳು ಒಬ್ಬರ ಜೀವನ ಉಳಿಸ್ತಕ್ಕಂಥದ್ದು, ಒಬ್ಬರ ಜೀವನ ನಾಶ ಮಾಡತಕ್ಕಂಥದ್ದು ಅದರಿಂದ ಹೊರಡತಕ್ಕಂಥದ್ದಾಗಿದೆ. ಅದರಿಂದ ಹೃದಯದ ವಿಷಯದಲ್ಲಿ ಬಹಳ ಎಚ್ಚರಿಕೆಯಾಗಿರ್ರಿ. ಹೃದಯದಿಂದ ನೋಡುವಾಗ ನಮ್ಮ ಆಲೋಚನೆಗಳು, ನಾವು ಏನೇನು ಯೋಚಿಸ್ತೇವೆ ಅನ್ನೋದು ಬಹಳ ಮುಖ್ಯ. ನಮ್ಮ ಮನಸ್ಸಿನೊಳಗಿಂದ ಏನ್ ಬರ್ತದೆ, ಎಂಥವುಗಳು ಹುಕ್ಕೊಳ್ತದೆ ಎಂಬ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಬೇಕು. ಯಾಕೆಂದರೆ ಅವುಗಳಿಂದ ಹೊರಡ್ತಕ್ಕಂಥದ್ದು ಅನೇಕರಿಗೆ ಜೀವವನ್ನು, ಅನೇಕರಿಗೆ ನಾಶನವನ್ನು ಉಂಟು ಮಾಡತಕ್ಕಂಥದ್ದಾಗಿದೆ. ಅದರಿಂದ ನಮ್ಮ ಹೃದಯದ ಧ್ಯಾನವು, ಬಾಯಿಯ ಮಾತುಗಳು
ದೇವರಿಗೆ ಮೆಚ್ಚುಗೆಯಾಗಿರ್ತಕ್ಕಂಥದ್ದು, ದೇವರಿಗೆ ಮಹಿಮೆ ತರ್ತಕ್ಕಂಥದ್ದು ಆಗಿರಬೇಕು. ಇನ್ನು 3ನೇದಾಗಿ ಬರುವಾಗ ಯಾವ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕೆಂದು ನೋಡುವಾಗ ಎಫೆಸ ಪತ್ರಿಕೆ 5ನೇ ಅಧ್ಯಾಯ ವಚನ 15 ಈ ರೀತಿಯಾಗಿ ಹೇಳುತ್ತದೆ, ಆದುದರಿಂದ ನೀವು ನಡಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರ ಹಾಗೆ ನಂದುಕೊಳ್ಳದೆ ಜ್ಞಾನವಂತರಾಗಿರ್ರಿ. ಇಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಮ್ಮ ನಡತೆ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ. ನಮ್ಮ ಜೀವನ ಹೇಗೆ ನಡೀತಾ ಇದೆ, ನಾವು ಹೇಗೆ ಜೀವಿಸ್ತಾ ಇದ್ದೇವೆ, ನಮ್ಮ ನಡತೆಯನ್ನು ನೋಡುವಾಗ ನಮ್ಮ ಜೀವನ ಹೇಗೆ ಇದೆ, ಇವತ್ತು ಹೇಗೆ ಜೀವಿಸ್ತಾ ಇದ್ದೇವೆ ಈ ಭೂಲೋಕದಲ್ಲಿ ಎಂಬುದರ ಕುರಿತಾಗಿ ಬಹಳ ಎಚ್ಚರಿಕೆಯಿಂದ ಜೀವಿಸ್ತಕ್ಕಂಥದ್ದು ಬಹಳ ಮುಖ್ಯ. ಸ್ವೇಚ್ಛಾಚಾರಿಗಳಾಗಿ ಮನಸ್ಸಿಗೆ ಬಂದಂತೆ ನಡೀತಕ್ಕಂಥದ್ದಲ್ಲ. ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸ್ತಕ್ಕಂಥದ್ದು, ನೀನು ಹೇಗೆ ಜೀವಿಸ್ತಾ ಇದೆಯಾ, ನಿನ್ನ ಜೀವನ ಹೇಗಿದೆ ಎಂಬುದಾಗಿ ಪರೀಕ್ಷೆ ಮಾಡಿಕೊಂಡು ನಮ್ಮ ಜೀವನ ದೇವರಿಗೆ ಮಹಿಮೆ ತರ ರೀತಿಯಲ್ಲಿ ಇರಬೇಕು. ಅಜ್ಞಾನಿಗಳ ಹಾಗೆ, ಪಾಪದಲ್ಲಿರುವವರ ಹಾಗೆ, ಭೂ ಸಂಬಂಧವಾದ ಜನರ ಹಾಗೆ ಜೀವಿಸ್ತಕ್ಕಂಥದ್ದಲ್ಲ. ಬದಲಾಗಿ ಒಂದು ವಿಶೇಷವಾದ ಜೀವನ, ಒಂದು ಆತ್ಮಿಕ ಜ್ಞಾನವನ್ನು ಹೊಂದಿಕೊಂಡವರು ಜೀವಿಸುವಂತ ವಿಧಾನ, ದೇವರ ವಾಕ್ಯ ಬೋಧಿಸ್ತಕ್ಕಂಥ ಒಂದು ವಿಧಾನದಲ್ಲಿ ನಾವು ನಡ್ಕೊಳ್ಬೇಕಾಗಿದೆ. ದೇವರ ವಾಕ್ಯ ತಿಳಿಸುವಂತ ಜ್ಞಾನದಲ್ಲಿ ನಾವು ಜೀವಿಸಬೇಕಾಗಿದೆ. ಮನಸ್ಸಿಗೆ ಬಂದ ಹಾಗೆ ಜೀವಿಸದೆ ನಾವು ದೇವರ ವಾಕ್ಯ ತಿಳಿಸುವ ಹಾಗೆ ಜ್ಞಾನದಿಂದ ನಡ್ಕೊಳ್ಬೇಕಾಗಿದೆ. ಅದರಿಂದ ನಮ್ಮ ನಡತೆ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ಅಂತಂದ್ರೆ ಭಯದಿಂದ ತುಂಬಿರ್ತಕ್ಕಂಥದ್ದಲ್ಲ, ಬದಲಾಗಿ ಜ್ಞಾನದಿಂದ ತುಂಬಿರ್ತಕ್ಕಂಥದ್ದು, ವಾಕ್ಯ ಹೇಳಿದಂತೆ ನಡೀತಕ್ಕಂಥದ್ದು, ವಾಕ್ಯಕ್ಕೆ ವಿಧೇಯರಾಗುವಂಥದ್ದು ಆಗಿದೆ. ಆದ್ದರಿಂದ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗುವುದರ ಮೂಲಕವಾಗಿ ಎಚ್ಚರಿಕೆಯಿಂದ ದೇವರು ತೋರಿಸುವ ಮಾರ್ಗದಲ್ಲಿ ನಡೆಯೋಣ. ಅಲಸ್ಯತನದಿಂದ ಯಾವ ವಿಷಯದಲ್ಲಿ ಜೀವಿಸದೆ ನಾವು ಬಹು ಎಚ್ಚರಿಕೆಯಿಂದ ಎಲ್ಲಾ ವಿಷಯಗಳಲ್ಲಿ ಜ್ಞಾನವಂತರಾಗಿ ಈ ಲೋಕದಲ್ಲಿ ಜೀವಿಸೋಣ. ಆ ಮೂಲಕ ಅನೇಕರಿಗೆ ನಾವು ಮಾದರಿಯಾಗಿ, ಅನೇಕರಿಗೆ ದಾರಿ ತೋರಿಸ್ತಕ್ಕಂಥವರಾಗಿ ಜೀವಿಸಲಿಕ್ಕೆ ದೇವರು ನಮಗೆ ಸಹಾಯ ಮಾಡಿ ನಡೆಸಲಿ. ಪ್ರಾರ್ಥನೆ ಮಾಡೋಣ. ಯೇಸು ಪ್ರಭು, ಈ ಸಮಯಕ್ಕಾಗಿ ಸ್ತೋತ್ರ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. ನಾವು ಬಹು ಜಾಗರೂಕತೆಯಿಂದ ಇರಬೇಕಾದಂಥ ವಿಷಯಗಳ ಕುರಿತಾಗಿ ತಿಳಿಸಿದ್ದಕ್ಕಾಗಿ ಸ್ತೋತ್ರ. ನೀವು ತಿಳಿಸಿರ್ತಕ್ಕಂಥ ವಿಷಯಗಳನ್ನು ನಾವು ಕೇಳಿಸಿದ್ದೇವೆ ಸ್ವಾಮಿ. ಅಬ್ಬಾ, ಇವುಗಳಿಗೆ ಒಳಗಾಗಿ ಜೀವಿಸುವಂತೆ ನಾವು ಈ ಭೂಲೋಕದಲ್ಲಿ ಬಹಳ ಎಚ್ಚರಿಕೆಯಿಂದ ಜೀವಿಸಿ ನಮ್ಮ ಜೀವಿತದ ಮೂಲಕ ನಿನ್ನ ನಾಮವನ್ನು ಮಹಿಮೆ ಮಾಡೋಕ್ಕೆ ಸಹಾಯ ಮಾಡು. ನಮ್ಮಲ್ಲಿರುವಂಥ ಎಲ್ಲ ಪಾಪಗಳನ್ನು ಬಿಡುಗಡೆ ಮಾಡು. ಹೀಗೆ ಕೇಳಿಸ್ಕೊಂಡಂತೆ ಎಲ್ಲರನ್ನ ಆಶೀರ್ವಾದ ಮಾಡು. ಇವರೆಲ್ಲ ಕರ್ತನೆ ಕೊರತೆಗಳನ್ನ ನೀಗಿಸು. ಇವರ ಕರ್ತನೆ ಎಲ್ಲಾ ವಿಷಯಗಳಲ್ಲಿ ಸ್ವಾಮಿ ನೀನು ಇವ್ರಿಗೆ ಸಹಾಯಕನಾಗಿರು. ಎಲ್ಲ ವಿಷಯಗಳಲ್ಲಿ ಇವರು ಎಚ್ಚರಿಕೆಯಿಂದ ಜೀವಿಸುವಂತೆ ಕೃಪೆ ಮಾಡು. ನಿನ್ನ ವಾಕ್ಯದ ಮೂಲಕ ನಮ್ಮೆಲ್ಲರೊಟ್ಟಿಗೆ ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ರೀತಿಯಾಗಿರುವ ಸಂದೇಶವನ್ನ ನೀವು ಪುನಃ ಆಲಿಸಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಮತ್ತೆ ಲೈಕ್ ಮಾಡಿ, ಮತ್ತೆ ಅನೇಕರಿಗೆ ಈ ವಿಷಯವನ್ನ ಶೇರ್ ಮಾಡೋದ್ರ ಮೂಲಕವಾಗಿ ದೇವರ ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನ ಆಶೀರ್ವದಿಸಲಿ.